ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ನಡೀತಾ ಇದೆ ಚಾಲಕರು ಹಾಗೂ ಚಾಲಕ ಕಮ್ ನಿರ್ವಾಹಕ ಹಿಂಬಾಕಿ ಹುದ್ದೆಗಳ ಒಂದು ಕಟ್ ಆಫ್ ಲಿಸ್ಟ್, ಫೈನಲ್ ಕಟ್ ಆಫ್ ಲಿಸ್ಟ್ ಅಂದರೆ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಿಸಿದ್ದಾರೆ. ಸಾಕಷ್ಟು ಹೋರಾಟಗಳು, ಏಳು ಬೀಳುಗಳ ಮಧ್ಯೆಯೂ ಕೂಡ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಫೈನಲ್ ಕಟ್ ಆಫ್ ಲಿಸ್ಟ್ ಹಾಕಿದ್ದಾರೆ. ನಾವೆಲ್ಲ ನಿರೀಕ್ಷೆ ಮಾಡಿದ್ದೀವಿ, ಏನೋ ಪೋಸ್ಟ್ ಸೇರಿಸ್ಬಿಟ್ಟು ಫೈನಲ್ ಹಾಕಬಹುದು ಅಂಥೇಳಿ. ಆದರೆ ನಮ್ಮೆಲ್ಲರ ನಿರೀಕ್ಷೆ ಕೂಡ ಖುಷಿಯಾಗಿದೆ ಸ್ನೇಹಿತರೆ. ನೋಡ್ಬೋದು, ಒಂದಷ್ಟು ದಿನ ಮುಂಚೆನೇ ತಾತ್ಕಾಲಿಕ ಒಂದು ಆಯ್ಕೆ ಪಟ್ಟಿ ಹಾಕಿದ್ರು. ಅದಾದ ನಂತರ ಅಬ್ಜೆಕ್ಷನ್ಗೆ 13ನೇ ತಾರೀಕುವರೆಗೂ ಟೈಮ್ ಕೊಟ್ಟಿದ್ದರು. ಅದೆಲ್ಲ ಅಬ್ಜೆಕ್ಷನ್ ಪರಿಶೀಲಿಸಿ ಇವತ್ತು ಫೈನಲ್ ಕಟ್ ಆಫ್ ಲಿಸ್ಟ್ ಹಾಕಿದ್ದಾರೆ. ಫೈನಲ್ ಕಟ್ ಆಫ್ ಲಿಸ್ಟಲ್ಲಿ ಯಾವ್ಯಾವ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದೀರಾ, ನೀವು ಪರೀಕ್ಷಿಸ್ಕೊಳ್ಳಿ. ಜೊತೆ ನೀವು ಪರೀಕ್ಷಿಸಿಕೊಂಡ ನಂತರ ಕೌನ್ಸ್ಲಿಂಗ್ ಕೂಡ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ. 18, 19 ಡ್ರೈವರ್ಗಳಿಗೆ ಕೌನ್ಸ್ಲಿಂಗ್ ಇದೆ. 20ನೇ ತಾರೀಕು ಡ್ರೈವರ್ ಕಮ್ ಕಂಡಕ್ಟರ್ ಬ್ಯಾಕ್ಲಾಗ್ ಏನಿದೆಯಲ್ಲ ಅವ್ರಿಗೆ ಕೌನ್ಸ್ಲಿಂಗ್ ಇದೆ. ಆ ಡೇಟ್ ಕೂಡ ಅನೌನ್ಸ್ ಆಗಿದೆ. ನೀವು ನೋಡ್ಬೋದು ಸ್ನೇಹಿತರೆ. ಜಸ್ಟ್ ನೀವೀಗ ಫಸ್ಟು ಕಟ್ ಆಫ್ ಲಾಸ್ಟ್ ಟೈಮ್ ಎಷ್ಟು ನಿಂತಿತ್ತು, ಇವಾಗ ಎಷ್ಟು ನಿಂತಿದೆ ಅಂಥೇಳಿ ಪರಿಶೀಲನೆ ಮಾಡಿಕೊಳ್ಳಿ. ಅದರಲ್ಲಿ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಏನಾದರೂ ಚೇಂಜಸ್ ಆಗಿದೆ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ದಿನಾಂಕ 14/6/2025 ಈ ಒಂದು ಕಟ್ ಆಫ್ ಲಿಸ್ಟು ಹೊರಡಿಸಿದ್ದಾರೆ. ನೋಡ್ಬೋದು, ಚಾಲಕ ಮತ್ತು ಚಾಲಕ ಕಮ್ ನಿರ್ವಾಹಕ ಪರಿಶಿಷ್ಟ ಜಾತಿ ಹಿಂಬಾಕಿ ಹುದ್ದೆಗಳಿಗೆ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಿಸುವ ಕುರಿತು. ನೋಡ್ಬೋದು ಸ್ನೇಹಿತರೆ, ದಿನಾಂಕ 3/6/2025 ಪ್ರಕಟಿಸಿ, ಅಂದರೆ ತಾತ್ಕಾಲಿಕ ಒಂದು ಆಯ್ಕೆ ಪಟ್ಟಿಯನ್ನು ಹಾಕಿದರು. ಕೊನೆಯ ಅಭ್ಯರ್ಥಿಗಳು ಪಡೆದ ಅಂಕಗಳು, ಕಟ್ ಆಫ್ ಪರ್ಸೆಂಟೇಜ್ ಮತ್ತು ಹುಟ್ಟಿದ ದಿನಾಂಕ ವಿವರಗಳನ್ನು ನೀಡಿ ಈ ಆಯ್ಕೆ ಪಟ್ಟಿಗೆ ಆಕ್ಷೇಪಣೆ ಸಲ್ಲಿಸಲು ದಿನಾಂಕ 13/6/2025 ಕಾಲಾವಕಾಶ ನೀಡಲಾಗಿತ್ತು. ಪ್ರಸ್ತುತ ಅಭ್ಯರ್ಥಿಗಳು ಸಲ್ಲಿಸಿದ ಆಕ್ಷೇಪಣೆಗಳನ್ನು ಪರಿಶೀಲಿಸಿ ಅಂತಿಮ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಿ ಸಂಸ್ಥೆಯ ಕೇಂದ್ರ ಕಚೇರಿ ಹುಬ್ಬಳ್ಳಿ ಸೂಚನಾ ಫಲಕ ಮತ್ತು ಸಂಸ್ಥೆಯ ವೆಬ್ಸೈಟ್ nwksrtc.karnataka.gov.ನಲ್ಲಿ ಪ್ರಕಟಿಸಲಾಗಿದೆ. ಈ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾದ ಕೊನೆಯ ಅಭ್ಯರ್ಥಿಗಳು ಪಡೆದ ಅಂಕಗಳು, ಕಟ್ ಆಫ್ ಪರ್ಸೆಂಟೇಜ್ ಮತ್ತು ಹುಟ್ಟಿದ ದಿನಾಂಕಗಳು ವಿವರ ಈ ಕೆಳಕಂಡಂತೆ ಇರುತ್ತೆ. ನೋಡ್ಬೋದು, ಚಾಲಕ ಡ್ರೈವರ್ ಎಲ್ಲ ಡ್ರೈವರ್ಗೆ ಅಪ್ಲಿಕೇಶನನ್ನು ಹಾಕಿದ್ದಾರೆ. ಅವರು ನೋಡ್ಬೋದು ಸ್ನೇಹಿತರೆ. ನೋಡಿ, SC ಬ್ಯಾಕ್ಲಾಗು 46 ಇದೆ, ಡೇಟ್ ಆಫ್ ಬರ್ತ್ 92. SC ನಾರ್ಮಲು 46.5 ಇದೆ, ಡೇಟ್ ಆಫ್ ಬರ್ತ್ ಇದು ಕೂಡ 92 ಇದೆ. STಗೆ 48 ಅಂಕ ಇದೆ, 93 ಡೇಟ್ ಆಫ್ ಬರ್ತ್ ಇದೆ. ಡೇಟ್ ಕೂಡ ನೀವು ಡೇಟು, ತಿಂಗಳು ನೀವು ಡೀಟೇಲಾಗಿ ನೋಡ್ಕೋಬೋದು ಸ್ನೇಹಿತರೆ. ಕ್ಯಾಟಗಿರಿ ಫಸ್ಟು 48. ಯಾವುದೇ ಕೂಡ ಇಲ್ಲಿ ಅಂಕಗಳೇನು ಚೇಂಜ್ ಆಗಿಲ್ಲ, ಅಂಕಗಳೆಲ್ಲ ಸೇಮ್ ಇದೆ. ಡೇಟ್ ಆಫ್ ಬರ್ತ್ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಸೆಕೆಂಡ್ ಡೇ ಕೂಡ 48 ಇದೆ, 94 ಡೇಟ್ ಆಫ್ ಬರ್ತು. ಸೆಕೆಂಡ್ ಬಿ 48 ಇದೆ, ಡೇಟ್ ಆಫ್ ಬರ್ತ್ 94. ಥರ್ಡ್ ಡೇ ಕೂಡ 48 ಇದೆ, ಡೇಟ್ ಆಫ್ ಬರ್ತ್ 95. ಥರ್ಡ್ ಬಿ 48.5 ಇದೆ, ಡೇಟ್ ಆಫ್ ಬರ್ತ್ 95. ಜನರಲ್ ಮೆರಿಟ್ 49 ಇದೆ, ಡೇಟ್ ಆಫ್ ಬರ್ತ್ 95. ಗ್ರಾಮೀಣ ಕನ್ನಡ ಮಾಧ್ಯಮ ಯೋಜನೆ ನಿರಾಶ್ರಿತ. ನೀವೆಲ್ಲ ಕೂಡ ಸಂಪೂರ್ಣವಾಗಿ ಪರಿಶೀಲಿಸಿಕೊಳ್ಳಿ ಬ್ರದರ್ಸ್. ನೋಡ್ಬೋದು, ನೆಕ್ಸ್ಟು ಚಾಲಕ ಕಮ್ ನಿರ್ವಾಹಕ ಪರಿಶಿಷ್ಟ ಜಾತಿ ಹಿಂಬಾಕಿ. ನೋಡಿ, ಈ ಥರ ಜನರಲ್ ಏನದ ಅವ್ರ ಹತ್ರ ಕನ್ನಡ ಇಲ್ಲ, ಗ್ರಾಮೀಣ ಇಲ್ಲ ಅಂಥವ್ರು ಇರ್ತಾರಲ್ಲ, ಈ ಥರ ಅವರು 41.5, ಅವರು ಡೇಟ್ ಆಫ್ ಬರ್ತ್ 92. ಗ್ರಾಮೀಣ ಇತ್ತು ಅವ್ರ ಹತ್ರ ಅಂದರೆ ಅವ್ರಿಗೆ 44.5, ಅವ್ರ ಡೇಟ್ ಆಫ್ ಬರ್ತ್ 94. ಮಾಜಿ ಸೈನಿಕರಿಗೆ ಪೋಸ್ಟ್ ಇಲ್ಲ ಅಂದರೆ ಅವ್ರು ಯಾರು ಸಿಕ್ಕಲಿಲ್ಲ, ಮಹಿಳಾ ಯಾರು ಸಿಕ್ಕಲಿಲ್ಲ. ಅದೆಲ್ಲ ಪುರುಷ ಅಭ್ಯರ್ಥಿಗಳಿಗೆ ಕೊಟ್ಟಿರ್ತಾರೆ. ಕನ್ನಡ ಮಾಧ್ಯಮ 46, ಡೇಟ್ ಆಫ್ ಬರ್ತ್ ಅವ್ರದ್ದು ಕೂಡ ನೋಡ್ಬೋದು ನೀವು 1986. ಯೋಜನೆ ನಿರಾಶ್ರಿತ ಅವರು 29 ನಿಂತಿದೆ, ಅವ್ರ ಡೇಟ್ ಆಫ್ ಬರ್ತ್ 1984 ಇದೆ. ನೋಡ್ಬೋದು ಸ್ನೇಹಿತರೆ.
ಸೊ ನಾವು ನೋಡ್ಬೋದು ಇಲ್ಲಿ ನೀವು ವಿಶೇಷ ಸೂಚನೆ. ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಸ್ಥಾನ ಪಡೆದ ಅಭ್ಯರ್ಥಿಗಳಿಗೆ ದಿನಾಂಕ 18/6/2025ರಿಂದ 20/6/2025ರವರೆಗೆ ಸಂಸ್ಥೆಯ ಪ್ರಾದೇಶಿಕ ತರಬೇತಿ ಕೇಂದ್ರ ಗೋಕುಲ ರಸ್ತೆ ಹುಬ್ಬಳ್ಳಿಯಲ್ಲಿ ನಡೆಸುವ ಗಣಕೀಕೃತ ಕೌನ್ಸಿಲಿಂಗ್ ಮೂಲಕ ಅಭ್ಯರ್ಥಿಗಳ ಮೆರಿಟ್ ಜ್ಯೇಷ್ಠತೆ ಆಧಾರದ ಮೇಲೆ ನೇರವಾಗಿ ವಿಭಾಗ ಅಥವಾ ಘಟಕಗಳಿಗೆ ನಿಯೋಜನೆ ಮಾಡಲಾಗುವುದು. ಕೌನ್ಸಿಲಿಂಗ್ಗಾಗಿ ಹಾಜರಾಗಬೇಕಾದ ದಿನಾಂಕ, ಸಮಯ ಹಾಗೂ ಸ್ಥಳಗಳ ಮಾಹಿತಿಯನ್ನು ಸಂಸ್ಥೆಯ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಕೌನ್ಸಿಲಿಂಗ್ ಪ್ರಕ್ರಿಯೆಯು ಪ್ರಸ್ತುತ ಖಾಲಿ ಸ್ಥಾನಗಳ ಲಭ್ಯತೆಯನುಸಾರ ನಡೆಯುತ್ತಿದ್ದು, ಯಾವುದೇ ಆಮಿಷಗಳಿಗೆ ಒಳಗಾಗಬಾರದೆಂದು ತಿಳಿಸಲಾಗಿದೆ. ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ನಿಗದಿತ ದಿನಾಂಕದಂದು ಹಾಜರಾಗದೇ ಇರುವ ಅಭ್ಯರ್ಥಿಗಳನ್ನು ವಿಭಾಗ ಮತ್ತು ಘಟಕಗಳ ಖಾಲಿ ಸ್ಥಾನಗಳ ಲಭ್ಯತೆಯನುಸಾರ ಸಂಸ್ಥೆಯಿಂದ ನಿಯೋಜನೆ ಮಾಡಲಾಗುವುದು. ಸೊ ನೋಡ್ಬೋದು ನೀವು ನಿಮ್ಮ ಡೇ ಟು ಟೈಮ್ ಏನು ಕೌನ್ಸಿಲಿಂಗಿಗೆ ನೀವು ಹೋಗಿಲ್ಲ ಅಂತಂದರೆ ಲಾಸ್ಟ್ ಕೊನೆಗೆ ಏನು ಉಳಿಯುತ್ತೆ ಅದು ಡಿಪಾರ್ಟ್ಮೆಂಟ್ನವರು ಕೊಟ್ಟಿರ್ತಾರೆ, ನೀವು ಅದನ್ನೇ ಒಪ್ಕೊಂಡು ಹೋಗಬೇಕಾಗುತ್ತೆ. ನಿಮಗೆ ಆಯ್ಕೆ ಒಂದು ಆಪ್ಷನಲ್ಲಿ ಇರಲ್ಲ ಅಂತವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಸೊ ನೋಡ್ಬೋದು ಸ್ನೇಹಿತರೆ, ಸೊ ನಾವು ಈಗ ಯಾವ್ಯಾವ ಅಭ್ಯರ್ಥಿಗಳು ಆಯ್ಕೆ ಆಗಿದ್ದಾರೆ ಅಂತೇಳಿ ನೀವು ಈ ಒಂದು ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ. ಮ್ಯಾಕ್ಸಿಮಮ್ ಮುಂಚೆ ಹೆಂಗಿತ್ತು ಸೇಮ್ ಅದೇನೇ ಇರುತ್ತೆ, ಸ್ವಲ್ಪ ಎಲ್ಲೋ ಒಂದು ಡೇಟು ಏನೋ ಚೇಂಜಸ್ ಆಗಿರುತ್ತೆ. ಸೊ ನೋಡ್ಕೊಳ್ಳೋಣ ಸಂಪೂರ್ಣವಾಗಿ ನಾನು ಚೆಕ್ ಮಾಡಿ ಇವೆಲ್ಲ ನಿಮಗೆ ತೋರಿಸ್ತಾ ಹೋದರೆ ಸ್ವಲ್ಪ ವಿಡಿಯೋ ಲೆಂತಿ ಆಗುತ್ತೆ. ನೋಡೋಣ ಸ್ನೇಹಿತರೆ. ಸೊ ನೋಡ್ಬೋದು ಸ್ನೇಹಿತರೆ, ಆಯ್ಕೆಯಾದ ಒಂದು ಅಭ್ಯರ್ಥಿಗಳ ಒಂದು ಪಟ್ಟಿಯಲ್ಲಿದೆ. ನಾನು ಸ್ವಲ್ಪ ಸ್ಪೀಡಾಗಿ ನಾನು ನೋಡ್ತೀನಿ, ನೀವು ಈ ಒಂದು ವೆಬ್ಸೈಟಿಗೆ ಹೋಗಿ ನೀವು ಇದು ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ಸೊ ನೋಡ್ಬೋದು ಸ್ನೇಹಿತರೆ, ಯಾವ್ಯಾವ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಅವರಿಗೆಲ್ಲ ಅಭಿನಂದಿಸುತ್ತಾ, ನೀವು ಎರಡೂ ಕಡೆ ಯಾರ್ಯಾರು ಅಭ್ಯರ್ಥಿಗಳು ಆಯ್ಕೆ ಆಗಿದ್ದಾರೆ KSRTC ಮತ್ತು ವಾಯುವ್ಯ, ನೀವು ಆದಷ್ಟು ಒಂದು ಕೌನ್ಸಿಲಿಂಗಲ್ಲಿ ಹಾಜರಾಗೋಕ್ಕೆ ನಿಮಗೆ 16ನೇ ತಾರೀಕು ಯಾರು ಇದ್ದಿರೋ ಅಂಥವ್ರಿಗೆ ಮಾತ್ರ ಅವಕಾಶ ಇರುತ್ತೆ. 16 ತಾರೀಕಲ್ಲಿ ಮುಗಿಸ್ಕೊಂಡು ನೆಕ್ಸ್ಟಲ್ಲಿ 18ಕ್ಕೆ ಹೋಗ್ಬೋದು. ಸೊ ಯಾಕಂದರೆ ಎರಡು ಕಡೆ ಆಯ್ಕೆ ಆದರೆ ಹೋಗ್ಬಿಟ್ಟು ನಿಮ್ಗೆ ಯಾವ್ದು ಬೇಡ ಆಗಿರುತ್ತೋ ಸೊ ಅಲ್ಲಿ ನೀವು ನನಗೆ ಆ ಕಡೆ ಡ್ಯೂಟಿ ಆಗಿದೆ, ನಾನು ಈ ಕಡೆ ಬರೋಲ್ಲ ಅಂಥೇಳಿ ನೀವು ಅಲ್ಲಿ ಬರೆದು ಕೊಟ್ಟರೆ ನೆಕ್ಸ್ಟ್ 2ನೇ ಲಿಸ್ಟು ಆದಷ್ಟು ಬೇಗ ಅವರಿಗೆ ರೆಡಿ ಮಾಡೋಕ್ಕೆ ಅಭ್ಯರ್ಥಿಗಳನ್ನು ಕರೆಯೋಕ್ಕೆ ಈಸಿ ಆಗುತ್ತೆ. ಸೊ ಆ ಥರ ಮಾಡೋದ್ರಿಂದ ನಿಮ್ಮ ಹಿಂದೆ ಯಾರು ಕಾಯ್ತಾ ಇರ್ತಾರೋ ಅಂಥ ಅಭ್ಯರ್ಥಿಗಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳುತ್ತಾ, ಸೊ ಆದಷ್ಟು ಮಾಡಿದರೆ ಒಳ್ಳೆಯದು. ಸೊ ನೋಡ್ಬೋದು ಸ್ನೇಹಿತರೆ, ಎರಡು ಒಂದೇ ದಿನಾಂಕ ಇದ್ದರೆ ನೆಕ್ಸ್ಟ್ 18ನೇ ತಾರೀಕಿಗೆ ಕೂಡ ಇಲ್ಲಿ ಇದೆಯಲ್ಲ 18, 19 KSRTCಲಿ ಕೂಡ ಕೌನ್ಸಿಲಿಂಗ್ ಇದೆಯಲ್ವ, ಅದೇ ಡೇಟು ಸೇಮ್ ಇದ್ದರೆ ಏನೂ ಮಾಡೋಕ್ಕಾಗಲ್ಲ. ಸೊ ನೋಡ್ಬೋದು ಸ್ನೇಹಿತರೆ, ಸೊ ನಿಮ್ಮ ಕೌನ್ಸಿಲಿಂಗಲ್ಲಿ ನಿಮಗೆ ಡಿಪೋ ಅಲಾಟ್ ಮಾಡ್ತಾರೆ. ನೀವೇನಾದರೂ ಡಾಕ್ಯುಮೆಂಟ್ಸು ವೆರಿಫಿಕೇಷನ್ಗೆ ಹೋಗಿದ್ದಾಗ ಏನೇನು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಿದ್ರೋ ಸೊ ಆ ಎಲ್ಲ ಡಾಕ್ಯುಮೆಂಟ್ಸ್ಗಳು ಕೂಡ ನೀವು ಒರಿಜಿನಲ್ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕಾಗುತ್ತೆ. ಜೊತೆಗೆ ಅವುಗಳು ರನ್ನಿಂಗಲ್ಲಿರಬೇಕು. ರನ್ನಿಂಗ್ ಅಂದರೆ ಏನು ಅಂದರೆ, ನೀವು ಯಾವುದೋ ಒಂದು 5 ವರ್ಷದ ಹಿಂದೆ ಕ್ಯಾಸ್ಟ್ ಸರ್ಟಿಫಿಕೇಟ್ ತೆಗೆದ್ರೆ ಆ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ನೀವು ವೆರಿಫಿಕೇಷನ್ನಲ್ಲಿ ಅದು ವ್ಯಾಲಿಡ್ ಇತ್ತು ಅಂದರೆ ರನ್ನಿಂಗಲ್ಲಿತ್ತು. ಈಗ ಅದು ಟೈಮ್ ಮುಗಿದೋಗಿದೆ ಅಂದರೆ ಅದು ಎಕ್ಸ್ಪೈರ್ ಆಗಿದೆ. ಇವಾಗ ರನ್ನಿಂಗ್ ಇರೋದವರಿಗೆ ಕ್ಯಾಸ್ಟ್ ಬೇಕಾಗುತ್ತಲ್ವ. ಸೊ ಹಾಗೆ ರನ್ನಿಂಗ್ ಇರುವ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಲಿ, ಜೊತೆಗೆ DL ಆಗಲಿ, DL ಆ ಟೈಮಲ್ಲಿ ನಿಮ್ಮದು ರಿನ್ಯೂವಲ್ ರನ್ನಿಂಗಲ್ಲಿತ್ತು, ಇವಾಗ ರಿನ್ಯೂವಲ್ ಬಂದಿದೆ. ಸೊ ರಿನ್ಯೂವಲ್ ಮುಗಿದೋಗಿದೆ, ಅದೇ ತೊಗೊಂಡೋದ್ರೆ ಆಗಲ್ಲ. ಸೊ ನೀವು ರಿನ್ಯೂವಲ್ ಕೊಟ್ಟು ಆ ರಿನ್ಯೂವಲ್ ಕೊಟ್ಟಿದ್ದ ಒಂದು ಅಕ್ನಾಲಜ್ಮೆಂಟ್ ಸ್ಲಿಪ್ ಕೊಡ್ತಾರಲ್ವ, ಸೊ ಆ ಒಂದು ಸ್ಲಿಪ್ ತೊಗೊಂಡೋಗಿ ಸರ್ ರಿನ್ಯೂವಲ್ ಕೊಟ್ಟಿದ್ದೀನಿ, ಸ್ಲಿಪ್ ಇದೆ ನೋಡಿ ಅಂತೇಳಿ ಕೊಟ್ಟಿರೋದು ಕೂಡ ನಿಮ್ಮದು ಅಕ್ಸೆಪ್ಟ್ ಆಗುತ್ತೆ ಸ್ನೇಹಿತರೆ. ಸೊ ನೋಡ್ಬೋದು. ಜೊತೆಗೆ ಬ್ಯಾಕ್ಲಾಗ್ ಹುದ್ದೆ ಅಭ್ಯರ್ಥಿಗಳೇನಿದ್ದಾರೆ DCMC ಅಂತವರು, ಸೊ ಅವರು ಕಂಡಕ್ಟರ್ ಲೈಸೆನ್ಸ್ ಕೂಡ ಅವ್ರದ್ದು ರಿನ್ಯೂವಲ್ ಇದ್ದರೆ ಅವರು ಕೂಡ ಅದೇ ರೀತಿ ಮಾಡ್ಕೋಬೋದು ಸ್ನೇಹಿತರೆ. ಸ್ಲಿಪ್ ತೊಗೊಂಡೋಗಿದ್ರೆ ನಡೆಯುತ್ತೆ. ಸೊ ಕ್ಯಾಸ್ಟ್ ಸರ್ಟಿಫಿಕೇಟು, ಆಮೇಲೆ ಕನ್ನಡ ಮಾಧ್ಯಮ, ಗ್ರಾಮೀಣ, ಯೋಜನೆ ನಿರಾಶ್ರಿತ, ಸೊ ಎಲ್ಲ ಪ್ರತಿಯೊಂದು ಕೂಡ ರನ್ನಿಂಗಲ್ಲಿ ಇರಬೇಕು ಇವಾಗಿಂದು. ಸೊ ಯಾರ್ಯಾರಿಂದ ಹತ್ತಿರ ಅವು ರನ್ನಿಂಗ್ ಇಲ್ವೋ ಸೊ ಅಂಥ ಅಭ್ಯರ್ಥಿಗಳು ಅವುಗಳನ್ನು ತಕ್ಷಣಕ್ಕೆ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ನೋಡಿ ಯಾರ್ಯಾರ್ದು ಲಿಸ್ಟಲ್ಲಿ ಇದೆ ಹೆಸರು ಚೆಕ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ಪೀಡಾಗಿ ತೊಗೊತೀನಿ ನಾನು, ನೀವು ವೆಬ್ಸೈಟಲ್ಲಿ ಚೆಕ್ ಮಾಡ್ಕೋಬೋದು.
ಯಾಕಂದರೆ ಕೌನ್ಸ್ಲಿಂಗ್ದು ಡೀಟೇಲಾಗಿ ತೋರಿಸ್ಬೇಕಲ್ವ ನಿಮಗೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ಪೀಡ್ ಮಾಡ್ತಾಯಿದ್ದೀನಿ, ದಯವಿಟ್ಟು ಸಹಕರಿಸಿ. ಕೌನ್ಸ್ಲಿಂಗ್ 19ನೇ ತಾರೀಕಿನಿಂದ ನಡೀತಾ ಇದೆ. ಕೇಂದ್ರ ಕಚೇರಿ ಹುಬ್ಬಳ್ಳಿಯಲ್ಲಿ ಏನು ವೆರಿಫಿಕೇಷನ್ಗೆ ಹೋಗಿದ್ರಲ್ಲ, ಸೊ ಅಲ್ಲೇ ನಿಮ್ಮದು ಕೌನ್ಸ್ಲಿಂಗ್ ಕೂಡ ನಡೆಯುತ್ತೆ. ನೀವು ಕೌನ್ಸ್ಲಿಂಗ್ ಹೋಗಿದ್ದಾಗ ನಿಮಗೆ ಅಲ್ಲೇ ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿಸ್ಕೊಂಬರೋಕ್ಕೂ ನಿಮಗೆ ಅಲ್ಲೇ ಹೇಳ್ತಾರೆ. ನೀವು ಅವ್ರು ಯಾವ ಹಾಸ್ಪಿಟಲ್ ಹೇಳಿರ್ತಾರೋ ಆ ಒಂದು ಹಾಸ್ಪಿಟಲಲ್ಲಿ ಹೋಗಿ ನೀವು ಮೆಡಿಕಲ್ ಮಾಡಿಸ್ಕೊಂಡು ಬರಬೇಕಾಗುತ್ತೆ ಸ್ನೇಹಿತರೆ. ಸೊ ನೋಡ್ಬೋದು ನೀವು. ಸೊ ಇಲ್ಲಿ ನಾವು ಎಲ್ಲ ನೋಡೋದಕ್ಕಿಂತಲೂ ಈ ಒಂದು ಷರತ್ತು ಮತ್ತು ನಿಬಂಧನೆಗಳು ಇರ್ತಲ್ಲ, ಸೊ ಇವು ಬಹಳಷ್ಟು ಇಂಪಾರ್ಟೆಂಟ್ ಸ್ನೇಹಿತರೆ. ಇದರಲ್ಲೇ ನಮಗೆ ಎಲ್ಲ ಡೀಟೇಲ್ ಇರುತ್ತೆ, ಬಟ್ ನಾವು ಇವೆಲ್ಲ ಯೂಸ್ ಇಲ್ಲ ಅಂಥೇಳಿ ನಾವು ನೋಡ್ಕೊಳ್ಳೋದು. ಸೊ ಇದನ್ನೇ ಭಾಳ ಇಂಪಾರ್ಟೆಂಟ್ ಇರುತ್ತೆ ಕೆಲವೊಂದು ಟೈಮಲ್ಲಿ. ಸೊ ನೋಡ್ಬೋದು ನೀವು, ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಕೇವಲ ಹೆಸರು ಇದ್ದ ಮಾತ್ರಕ್ಕೆ ನೇಮಕಾತಿ ಅಥವಾ ಆಯ್ಕೆಗೆ ಯಾವುದೇ ವಿಧವಾದ ಹಕ್ಕನ್ನು ಹೊಂದಿಲ್ಲ. ಅಭ್ಯರ್ಥಿಗಳು ಸಲ್ಲಿಸಿರುವ ದಾಖಲೆಗಳಾದ ಅಂಕಪಟ್ಟಿ, ಜಾತಿ ಮತ್ತು ಆದಾಯ ಪ್ರಮಾಣಪತ್ರ, ಕನ್ನಡ ಗ್ರಾಮೀಣ ಯೋಜನೆ ನಿರಾಶ್ರಿತ, ಚಾಲಕ ಮತ್ತು ನಿರ್ವಾಹಕ ಪರವಾನಗಿ ಹಾಗೂ ಇನ್ನಿತರ ದಾಖಲಾತಿಗಳು ಸಂಬಂಧಿಸಿದ ಪ್ರಾಧಿಕಾರಗಳಿಂದ ಪರಿಶೀಲನಾ ವರದಿಗೆ ಒಳಪಟ್ಟಿರುತ್ತದೆ. ಸೊ ನೋಡಿ, ನೀವು ಏನೇನು ಅಪ್ಲಿಕೇಶನ್ ಹಾಕೊಳ್ಳಿ, ಜೊತೆಗೆ ವೆರಿಫಿಕೇಷನ್ಗೆ ಏನು ತೊಗೊಂಡೋಗಿರೋ ಅವೆಲ್ಲನೂ ತೊಗೊಂಡು ಹೋಗಬೇಕು. ಅದು ಚೆಕ್ ಮಾಡ್ತಾರೆ ಮತ್ತೊಂದು ಸಲ ಸ್ಪೆಲ್ಲಿಂಗ್ ಸಮೇತ. ಸೊ ಇಲ್ಲಿ ಸ್ಪಷ್ಟವಾಗಿ ಏನೇನು ಬೇಕು ಅಂಥೇಳಿ ನೀವು ಏನೇನು ಟಿಕ್ ಮಾಡಿರ್ತಾರೋ ಅಂಥವು ಮಾತ್ರ. ಇನ್ನು ಕೆಲವೊಬ್ಬರಿಗೆ ಸರ್ ನಾನು ಯೋಜನೆ ನಿರಾಶ್ರಿತ ಇಲ್ಲ ಸರ್ ನನ್ನ ಹತ್ರ, ಅಂದರೆ ನೀವು ಅಲ್ಲಿ ಅಪ್ಲಿಕೇಶನಲ್ಲಿ ಹಾಕೇ ಇಲ್ಲ, ನಿಮ್ಗೆ ಯೋಜನೆ ನಿರಾಶ್ರಿತ ಬೇಕಾಗಲ್ಲ. ಅದು ಯಾರು ಹಾಕಿರ್ತಾರೋ ಅವ್ರಿಗೆ ಬೇಕಾಗಿರುತ್ತೆ. ಆ ಥರ ಅರ್ಥ ಮಾಡ್ಕೊಳ್ಳಿ. ಜೊತೆಗೆ ಮೇಲ್ಕಂಡ ಅಭ್ಯರ್ಥಿಗಳು ಸುಳ್ಳು ಮಾಹಿತಿ ನೀಡಿ ಅಥವಾ ನಕಲಿ ಪ್ರಮಾಣಪತ್ರ ದಾಖಲಾತಿಗಳನ್ನು ಸಲ್ಲಿಸಿ ನೇಮಕಾತಿ ಹೊಂದಿರುವುದು ಕಂಡುಬಂದಲ್ಲಿ ನೇಮಕಾತಿ ಹಕ್ಕನ್ನು ಮುಟ್ಟುಗೋಲು ಹಾಕಿಕೊಳ್ಳುವುದರ ಜೊತೆಗೆ ಅಂಥವರ ವಿರುದ್ಧ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳಲಾಗುವುದು. ಸೊ ನೀವೇನೋದು ಸುಳ್ಳು ಡಾಕ್ಯುಮೆಂಟ್ಸ್ ಅಂದರೆ ಯಾವುದೋ ಒಂದು ತಿದ್ದುಪಡಿ ಮಾಡಿ ಎಡಿಟ್ ಮಾಡಿ ಏನಾರು ಕೊಟ್ಟಿದ್ರೆ, ಅಂಥದ್ದೇನಾದ್ರು ಸುಳ್ಳು ಫೇಕ್ ಅಂತೇಳಿ ಗೊತ್ತಾಗಿದರೆ ಅಂಥವ್ರದ್ದು ಸೆಲೆಕ್ಷನಿಂದ ಕೈ ಬಿಡಲಾಗುವುದು. ಅಭ್ಯರ್ಥಿಗಳು ಸಲ್ಲಿಸಿರುವ ದಾಖಲಾತಿಗಳಲ್ಲಿ ತಂದೆ ಹಾಗೂ ತಾಯಿಯ ಹೆಸರುಗಳಲ್ಲಿ ಸಣ್ಣ ಪುಟ್ಟ ಬದಲಾವಣೆ ಎಂದರೆ ಸ್ಥಳ, ಊರು, ಉಪನಾಮ ಹಾಗೂ ಇನ್ಷಿಲ್ಗಳು ಬದಲಾವಣೆ ಇದ್ದಲ್ಲಿ ಸಂಬಂಧಪಟ್ಟ ಪ್ರಾಧಿಕಾರಸ್ಥರಿಂದ ಪರಿಶೀಲನೆ ಒಳಪಡಿಸುವ ಷರತ್ತಿಗೆ ಒಳಪಟ್ಟಿರ್ತದೆ. ಅಂದರೆ ನಿಮ್ಮದು ಅಪ್ಪ ಹೆಸರಾಗ್ಬೋದು, ಅಮ್ಮ ಹೆಸರಾಗ್ಬೋದು, ಏನಾದರೂ ಸ್ಪೆಲ್ಲಿಂಗ್ ಏನಾದರೂ ಚೇಂಜಸ್ ಇದ್ದರೆ ಅಂಥವು ಕೂಡ ಚೆಕ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಭ್ಯರ್ಥಿಗಳು ಆಯ್ಕೆಯ ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳು ಅಥವಾ ಅಧಿಸೂಚನೆ ಸಂದರ್ಭದಲ್ಲಿ ಚಾಲ್ತಿಯಲ್ಲಿದ್ದ ಮೀಸಲಾತಿ ನಿಯಮಗಳು ಹಾಗೂ ಕರ್ನಾಟಕ ರಾಜ್ಯ ಸಾರಿಗೆ ನಿಗಮದ ಪದವೃಂದ ಮತ್ತು ನೇಮಕಾತಿ ನಿಯಮಾವಳಿಗಳಿಗೆ 1962ರಂತೆ ಜಾಹೀರಾತಿನಲ್ಲಿ ತಿಳಿಸಿದ ಎಲ್ಲ ಷರತ್ತು ಮತ್ತು ನಿಬಂಧನೆಗಳು ಅಲ್ಲದೆ ಸಂಸ್ಥೆಯ ಕಾಲಕಾಲಕ್ಕೆ ಹೊರಡಿಸುವ ಸುತ್ತಲೆ ಮತ್ತು ಷರತ್ತು ಮತ್ತು ನಿಬಂಧನೆಗಳಿಗೆ ಒಳಪಟ್ಟಿರುತ್ತದೆ. ಅಭ್ಯರ್ಥಿಗಳು 1972ರ ಉಪಧನ ಕಾಯ್ದೆ ಪ್ರಕಾರ ಉಪಧನ ಪಾವತಿಗೆ ಅರ್ಹರಿರುತ್ತಾರೆ. ಆಯ್ಕೆಗೊಂಡ ಅಭ್ಯರ್ಥಿಗಳನ್ನು ಕೇಂದ್ರ ಕಚೇರಿ ಹುಬ್ಬಳ್ಳಿಯಲ್ಲಿ ಕೇಂದ್ರ ಕಚೇರಿ ಮಟ್ಟದಲ್ಲಿ ಗಣಕೀಕೃತ ಕೌನ್ಸಿಲಿಂಗ್ ಮೂಲಕ ಆಯ್ಕೆ ಪಟ್ಟಿಯ ಜ್ಯೇಷ್ಠತೆ ಅನ್ವಯ ಹುದ್ದೆಗಳ ಲಭ್ಯತೆ ಅನುಸಾರ ವಿಭಾಗ ಅಥವಾ ಘಟಕಗಳಿಗೆ ನೇರವಾಗಿ ಹಂಚಿಕೆ ಮಾಡಲಾಗುವುದು. ಆಯ್ಕೆಗೊಂಡ ಹುದ್ದೆಯಲ್ಲಿ 1 ವರ್ಷದ ಕಾಲ ವೃತ್ತಿ ತರಬೇತಿಗೆ ಒಳಪಡಬೇಕಾಗುತ್ತದೆ. ಆಯ್ಕೆ ಪಟ್ಟಿಯಲ್ಲಿನ ಅಭ್ಯರ್ಥಿಗಳು SSLC ಅಥವಾ ತತ್ಸಮಾನ ವಿದ್ಯಾರ್ಥಿಯಲ್ಲಿ ಕನ್ನಡ ವಿಷಯವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ವ್ಯಾಸಂಗ ಮಾಡದ ಅಭ್ಯರ್ಥಿಗಳನ್ನು ನೇಮಕಾತಿ ಪೂರ್ವದಲ್ಲಿ ನೇಮಕಾತಿ ನಿಯಮಾವಳಿ ಅನುಸಾರ ಸಂಸ್ಥೆಯ ವತಿಯಿಂದ ನಡೆಸುವ ಕನ್ನಡ ಭಾಷಾ ಜ್ಞಾನ ಪರೀಕ್ಷೆಯಲ್ಲಿ ಒಂದೇ ಬಾರಿಗೆ ಉತ್ತೀರ್ಣನಾಗಬೇಕಾಗಿರುತ್ತದೆ. ಅಂದರೆ ಕೆಲವೊಬ್ಬರು ಇಂಗ್ಲೀಷ್ ಮೀಡಿಯಮಲ್ಲಿ ಇದ್ದಿರ್ತಾರಲ್ಲ, ಅವ್ರದ್ದು 10ನೇ ಕ್ಲಾಸಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಇರಲ್ಲ, ಅವ್ರದ್ದು ಯಾವುದು ಥರ್ಡ್ ಲ್ಯಾಂಗ್ವೇಜ್ ಇರುತ್ತೆ. ಸೊ ಅಂಥವ್ರಿಗೆ ಮತ್ತೆ ಒಂದು ಕನ್ನಡ ಭಾಷಾ ಜ್ಞಾನ ಎಕ್ಸಾಮ್ ಅಂತ ನಡೆಸ್ತಾರೆ. ಅವರು ಒಂದೇ ಸಲಿಗೆ ಆ ಒಂದು ಎಕ್ಸಾಮಲ್ಲಿ ಪಾಸ್ ಆಗಬೇಕು. ಸೊ ಅಂಥವ್ರು ಯಾರನ್ನ ಇದ್ದರೆ ನೋಡ್ಕೊಳ್ಳಿ. ಸೊ ಆಯ್ಕೆಗೊಂಡ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯ ಸಾರಿಗೆ ನಿಗಮ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮಗಳಿಗೆ ವರ್ಗಾವಣೆ ಸೌಲಭ್ಯಕ್ಕೆ ಅರ್ಹರಿರುವುದಿಲ್ಲ. ಸೊ ನಾವು ಸೆಲೆಕ್ಷನ್ ಆಗಿದ್ಮೇಲೆ ಸರ್ ನನಗೆ ಅಲ್ಲಿ KKRT ಸಿಗಬೇಕು, BMT ಸಿಗಬೇಕು ಅಂತಂದರೆ ವರ್ಗಾವಣೆ ಆಗೋದಿಲ್ಲ ಅಂತೇಳಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ.
ನೇಮಕಾತಿಗೆ ಸಂಬಂಧಿಸಿದಂತೆ ನೇಮಕಾತಿ ಪ್ರಾಧಿಕಾರಸ್ಥರು ತೆಗೆದುಕೊಳ್ಳುವ ನಿರ್ಧಾರಗಳೇ ಅಂತಿಮವಾಗುತ್ತದೆ. ಸೊ ಅವರು ಸೆಲೆಕ್ಷನ್ ಕಮಿಟಿ ಏನಿರ್ತದೆ ಅವ್ರು ಏನು ನಿರ್ಧಾರ ತೊಗೊಂಡಿರ್ತಾರೆ ಅದೇ ಅಂತಿಮ ಅಂಥೇಳಿ ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ನೆಕ್ಸ್ಟ್ ನೋಡೋಣ ಕೌನ್ಸ್ಲಿಂಗ್ ಯಾವ ಥರ ಡೇಟ್ ಇದೆ ಅಂಥೇಳಿ. ಸೊ ನೋಡ್ಬೋದು ಸ್ನೇಹಿತರೆ, ಯಾವ್ಯಾವ ಅಭ್ಯರ್ಥಿಗಳು ಆಯ್ಕೆಗೊಂಡಿದ್ದಾರೆ ಚಾಲಕ ಒಂದು ಲಿಸ್ಟಲ್ಲಿ. ಸೊ ಅಂಥ ಅಭ್ಯರ್ಥಿಗಳ ಒಂದು ಲಿಸ್ಟು ಇಲ್ಲಿದೆ. ಅವರು ಯಾವ ಡೇಟಿಗೆ ಹಾಜರಾಗಬೇಕಂತಕ್ಕಂಥ ಸಂಪೂರ್ಣ ಒಂದು ಮಾಹಿತಿ ಇದೆ, ನೋಡ್ಕೊಳ್ಳಿ ಸ್ನೇಹಿತರೆ. ಚಾಲಕ ಹುದ್ದೆಗೆ ಆಯ್ಕೆಯಾಗಿ ಆನ್ಲೈನ್ ಮೂಲಕ ಸ್ಥಳ ನಿಯೋಜನೆಗಾಗಿ ಕೌನ್ಸ್ಲಿಂಗಿಗೆ ಹಾಜರಾಗಬೇಕಾದ ಅಭ್ಯರ್ಥಿಗಳ ಯಾದಿ ಅಥವಾ ಪಟ್ಟಿ. ಸೊ ನೋಡ್ಬೋದು ಸ್ನೇಹಿತರೆ. ಸೊ ನೋಡಿ, ಅಭ್ಯರ್ಥಿಗಳ ಒಂದು ಕ್ರಮ ಸಂಖ್ಯೆ ಇದೆ, ರಿಜಿಸ್ಟ್ರೇಷನ್ ನಂಬರು. ಸೊ ಅವ್ರ ಹೆಸರು ಇರುತ್ತೆ, ಅವ್ರ ತಂದೆ ಹೆಸರು ಇರುತ್ತೆ, ಅವರು ಕೌನ್ಸ್ಲಿಂಗಿಗೆ ಯಾವ ಡೇಟಿಗೆ ಬರಬೇಕು, ಯಾವ ಟೈಮಿಗೆ ಬರಬೇಕು, ಯಾವ ಸ್ಥಳಕ್ಕೆ ಬರಬೇಕು. ಸೊ ಸಂಪೂರ್ಣವಾದ ಒಂದು ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಈಗಾಗಲೇ SMS ಕೂಡ ಕಳಿಸ್ತಾರೆ. ಸೊ ಬಟ್ SMS ಯಾರಿಗಾರು ಬಂದಿಲ್ಲ ಅಂತಂದರೆ ಈ ಒಂದು ಮಾಹಿತಿಯನ್ನು ಅಭ್ಯರ್ಥಿಗಳು ಶೇರ್ ಮಾಡಿಕೊಂಡು ಈ ಒಂದು ಡೇಟು ಟೈಮ್ ನೋಡ್ಕೊಂಡು ಆ ಟೈಮಿಗೆ ಹೋಗಿದ್ರು ನಡೆಯುತ್ತೆ ಸ್ನೇಹಿತರೆ. ನೋಡ್ಕೋಬೋದು ಸ್ನೇಹಿತರೆ, ನೀವು ಡೀಟೇಲಾಗಿ ನೋಡ್ಕೊಳ್ಳಿ. ಕೆಲವೊಂದು ಅಭ್ಯರ್ಥಿಗಳಿಗೆ ನೆಟ್ವರ್ಕ್ ಸರ್ವರ್ ಪ್ರಾಬ್ಲಮ್ಮು, ಯಾವುದ್ಯಾವುದೋ ಒಂದು ಪ್ರಾಬ್ಲಮ್ನಿಂದ SMS ಬಂದಿಲ್ಲ ಸರ್, ನನಗೆ ಗೊತ್ತಾಗಿಲ್ಲ ಸರ್, ನನಗೆ ಹಂಗೆ ಸರ್ ಹಿಂಗೆ ಸರ್ ಅಂತಂದರೆ ಪಾಪ ಅವರಿಗೆ ಕೌನ್ಸ್ಲಿಂಗಲ್ಲಿ ಯಾವುದೋ ಒಂದು ಊರು ತೊಗೊಳ್ಬೇಕಂತ ಅವ್ರು ಇಷ್ಟ ಇರುತ್ತೆ. ಸೊ ಅಂಥದನ್ನು ಅವ್ರನ್ನ ಮಿಸ್ ಮಾಡ್ಕೊಳ್ತಾರೆ. ಅದಕ್ಕೋಸ್ಕರ ಎಲ್ಲ ಅಭ್ಯರ್ಥಿಗಳ ಈ ಒಂದು ಮಾಹಿತಿನ ಎಲ್ಲ ಅಭ್ಯರ್ಥಿಗಳಿಗೆ ಶೇರ್ ಮಾಡಿ ಸ್ನೇಹಿತರೆ. ಸೊ ಎರಡೆರಡು ಕಡೆ ಯಾರ್ಯಾರು ಆಯ್ಕೆ ಮಾಡ್ಕೊಂಡಿದ್ದಾರೆ ದಯವಿಟ್ಟು ಒಂದು ಯಾವುದೋ ನಿಮಗೂ ಬೇಡವಾದ ಒಂದು ಇಲಾಖೆನ ಬರೋದಿಲ್ಲ ಅಂಥೇಳಿ ನೀವು ರೈಟಿಂಗಲ್ಲಿ ಅವರಿಗೆ ಬರೆದು ಕೊಡಿ ಸ್ನೇಹಿತರೆ. ನೆಕ್ಸ್ಟ್ ನಿಮ್ಮ ಹಿಂದಿನ ಅಭ್ಯರ್ಥಿಗಳಿಗೆ ಅನುಕೂಲ ಆಗುತ್ತೆ. ಆದಷ್ಟು ಬೇಗ ಅವರು ಕೂಡ ನಿಮ್ಮ ಜೊತೆಗೆ ಸಂಸ್ಥೆಗೆ ಸೇರಿಕೊಳ್ತಾರೆ. ಸೊ ನೋಡ್ಬೋದು, ನೀವು ಯಾವ್ಯಾವ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು ಅಂತೇಳಿ ನಾನು ಈಗಾಗಲೇ ಹೇಳಿದ್ದೀನಿ. ಮತ್ತೆ ಕನ್ಫ್ಯೂಸ್ ಮಾಡಿಕೊಡ್ಬೇಡಿ. ವೆರಿಫಿಕೇಷನ್ಗೆ ಹೋಗಿದಾಗ ಯಾವ್ಯಾವ ಡಾಕ್ಯುಮೆಂಟ್ಸ್ ನೀವು ತೊಗೊಂಡಿದ್ದೀರಾ, ನಿಮ್ಮ ಡಾಕ್ಯುಮೆಂಟ್ಸ್ ಏನೇನು ಚೆಕ್ ಮಾಡಿದಾರೋ ಅವೆಲ್ಲ ಡಾಕ್ಯುಮೆಂಟ್ಸ್ಗಳು ಕೂಡ ಒರಿಜಿನಲ್ ಬೇಕಾಗುತ್ತೆ. ಜೊತೆಗೆ ಅವು ಚಾಲ್ತಿಯಲ್ಲಿರಬೇಕು, ಅಂದರೆ ರನ್ನಿಂಗಲ್ಲಿ ಇರಬೇಕು. ಅಂದರೆ ಸರ್ ನಂದದು ವ್ಯಾಲಿಡಿಟಿ ಮುಗಿದೋಗಿದೆ, ಅದು ನಿನ್ನೆನೇ ಮುಗಿದೋಯ್ತು ಸರ್, ನಾನು ಇವತ್ತು ವೆರಿಫಿಕೇಷನ್ಗೆ ನಾನು ಕೌನ್ಸ್ಲಿಂಗಿಗೆ ಬಂದೀನಿ ಅಂದರೆ ಆಗೋದಿಲ್ಲ. ಅದು ನೀವೇನು ಹೋಗಿರ್ತೀರ ಕೌನ್ಸ್ಲಿಂಗಿಗೆ ಅಂಥ ದಿನ ಕೂಡ ಅದು ರನ್ನಿಂಗಲ್ಲಿ ಇರಬೇಕು. ಅಂಥವ್ರು ಯಾವನಾರಿದ್ದರೆ ಅದನ್ನು ಸರಿಪಡಿಸ್ಕೊಂಡು ಹೋಗಿ. DL ರಿನ್ಯೂವಲು, ಕಂಡಕ್ಟರ್ ಲೈಸೆನ್ಸ್ ರಿನ್ಯೂವಲು. ಸೊ ಇಂಥವುಗಳು ರಿನ್ಯೂವಲ್ ಕೊಟ್ಟಿದ ತಕ್ಷಣ ಸರ್ ಕಾರ್ಡ್ ಕೊಡೋಕೆ ಇನ್ನೂ 15 ದಿನ ಬೇಕು ಸರ್, ಏನು ಮಾಡೋದಂತ ಆ ಥರ ಪ್ರಶ್ನೆ ಕೇಳಬೇಡಿ. ಯಾಕಂದರೆ ರಿನ್ಯೂವಲ್ ಕೊಟ್ಟ ತಕ್ಷಣ ನಿಮ್ಗೊಂದು ಸ್ಲಿಪ್ ಕೊಡ್ತಾರೆ. ಅದೇ ಸ್ಲಿಪ್ ತೊಗೊಂಡು ನೀವು ಹೋಗಿದರೆ ನಿಮ್ಮದು ಕೌನ್ಸ್ಲಿಂಗ್ ಆಗುತ್ತೆ ಸ್ನೇಹಿತರೆ. ಕೌನ್ಸ್ಲಿಂಗ್ ಆಗಿದ ತಕ್ಷಣ ನಿಮ್ಗೆ ಏನು ಮಾಡ್ತಾರೆ, ಆರ್ಡರ್ ಕಾಪಿ ಕೊಡ್ತಾರೆ, ಅಥವಾ ಹಾಸ್ಪಿಟಲ್ಗಳಿಗೆ ಹೋಗಿ ನೀವು ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಬರೋಕ್ಕೆ ನಿಮ್ಗೆ ಹೇಳಿರ್ತಾರೆ. ಅವರು ಸೂಚಿಸ್ತಾರೆ ಇಂಥ ಹಾಸ್ಪಿಟಲ್ಗಳಿಂದ ಮಾಡಿಸ್ಕೊಂಬರ್ಬೇಕು ಅಂತೇಳಿ. ಮೇ ಬಿ ಒಂದು ಹಾಸ್ಪಿಟಲ್ ಯಾವುದನ್ನು ಅವ್ರು ತೋರಿಸ್ತಾರೆ, ಹೇಳ್ತಾರೆ. ಸೊ ಆ ಹಾಸ್ಪಿಟಲ್ಗೆ ಹೋಗಿ ನೀವು ಮಾಡ್ಕೊಂಡು ಬರ್ಬೇಕು. ಇಲ್ಲಾಂದರೆ ಅವರವ್ರ ಡಿಸ್ಟಿಕ್ ಹಾಸ್ಪಿಟಲಲ್ಲಿ ಮಾಡ್ಕೊಂಡ್ರೆ ನಡೆಯುತ್ತೆ. ಆ್ಯಕ್ಚುಲಿ ಅವ್ರು ಹೇಳಿದ್ದು ಹೋಗೋದೇ ಭಾಳ ಉತ್ತಮ. ಮತ್ತು ತಿರ್ಗಿ ನಾವು ಮೊದಲೇ ಮಾಡಿಸ್ಕೊಂಡ್ವಿ, ಆಮೇಲೆ ಅದು ಬೇಡಪ್ಪ ಇದನ್ನೇ ಮಾಡಿಸ್ಕೊಂಬರ್ಬೇಕು ಅಂತ ಮತ್ತೆ ಹೇಳಿದ್ರೆ ಮತ್ತೊಂದು ಸಲ ಹೋಗಿ ನೀವು ಎರಡೆರಡು ಸರಿಯಲ್ಲಿ ಫೀಸ್ ಕಟ್ಟಿ ವೇಸ್ಟ್ ಆಗೋದು ಬೇಡ. ಅವರೆಲ್ಲ ಸೂಚನೆ ಕೊಟ್ಟಿರ್ತಾರೋ ಅಂಥ ಜಾಗದಲ್ಲಿ ನೀವು ಹೋಗಿ ಸ್ನೇಹಿತರೆ. ಸೊ ಅದಾದ ನಂತರ ನಿಮಗೆ ಡಿಪೋ ಅಲಾಟ್ ಮಾಡೋಕ್ಕೆ ನೀವು ಯಾವ ಡಿವಿಷನ್ ತೊಗೊಂಡಿರ್ತೀರ ಆ ಒಂದು ಡಿವಿಷನ್ಗೆ ಹೋಗಿ ಅಲ್ಲಿ ನಿಮಗೆ ಡಿಪೋ ಕೊಡ್ತಾರೆ. ಅಲ್ಲಿ ಡ್ರೈವರ್ ಕಮ್ ಕಂಡಕ್ಟ್ರ್ ಇದ್ದವರಿಗೆ ಅಭ್ಯರ್ಥಿಗಳಿಗೆ 5,000 ಪ್ಲಸ್ ಏನೋ ಒಂದು ಫೀಸನ್ನು ಕಟ್ಟಬೇಕಾಗುತ್ತೆ. ಅಂಥ ಅಭ್ಯರ್ಥಿಗಳು ಅದು ಸೆಕ್ಯೂರಿಟಿ ಡೆಪಾಸಿಟ್ ಅಂತೇನೋ ಇರುತ್ತೆ. ಸೆಕ್ಯೂರಿಟಿ ಡೆಪಾಸಿಟ್ ಅಂತೇಳಿ ಅದೊಂದು 5,000 ಪ್ಲಸ್ ಏನೋ ಇದೆ ಅಂತ ಅಲ್ಲಿ ಹೋಗಿದರೆ ನಮ್ಗೆ ಗೊತ್ತಾಗುತ್ತೆ. ಸೊ ಈ ಥರ ಒಂದು ಮಾಹಿತಿ ಇದೆ ಸ್ನೇಹಿತರೆ. ನೋಡಿ, ಮಾಹಿತಿನ ಎಲ್ಲ ಅಭ್ಯರ್ಥಿಗಳಿಗೆ ಶೇರ್ ಮಾಡಿ. ಯಾಕಂದರೆ ಡೇಟ್ ಏನಾದರೂ ಮಿಸ್ ಮಾಡಿಕೊಂಡ್ರೆ ಕೆಲವೊಂದು ಸಲ ನೀವು ಟ್ರ್ಯಾಕ್ ಟೆಸ್ಟಿಗೆ ಹೋಗೋ ಟೈಮಲ್ಲಿ ಡೇಟ್ ಮಿಸ್ ಆಗಿದೆ ಸರ್, ಆಮೇಲೆ ಇನ್ನೊಂದು ಡೇಟ್ ಕೊಡ್ತಾರೆ ಅಂತೇಳಿ ಈ ಥರ ಇರುತ್ತಲ್ವ. ಸೊ ಇನ್ನೊಂದು ಸರಿ ನಿಮ್ಗೆ ಸಿಗುತ್ತೆ, ಚಾನ್ಸ್ ಇಲ್ಲ ಅಂತೇಳಿ. ಬಟ್ ಏನಾಗಿರುತ್ತೆ ಅಂದರೆ ನೀವು ನಾನು ಬೆಳಗಾವಿ ತೊಗೋಬೇಕಾಗಿತ್ತು, ನನಗೆ ಇಲ್ಲಿ ಹುಬ್ಳಿಗೆ ಸಿಕ್ತು ಸರ್, ಈ ಥರ ನಿಮ್ಗೆ ಕನ್ಫ್ಯೂಸ್ ಆಗೋದು ಬೇಡ. ಯಾರ್ಯಾರು ಹೈಯೆಸ್ಟ್ ನಂಬರ್ ಹೊಡೆದಿರ್ತಾರ ಅಂಥವ್ರಿಗೆ ಮೊದಲೇ ಅವಕಾಶ ಇರುತ್ತೆ. ಅದಾದಮೇಲೆ ಅವ್ರ ಕೆಳಗಿನ ನಂಬರ್ ಯಾರ್ಯಾರ್ದಿದೆ ಅವರಿಗೆ ಅವಕಾಶ ಸಿಗುತ್ತೆ. ಈ ಥರ
1 by 1 ಯಾವ ಥರ ನಂಬರ್ ತೊಗೊಂಡಿರೋ ಆ ಥರ ಅಲ್ಲಿ ನಿಮಗೇನಾಗುತ್ತೆ ಅಂದರೆ ಕೌನ್ಸ್ಲಿಂಗಲ್ಲಿ ಸ್ಥಳ ಆಯ್ಕೆ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಸ್ನೇಹಿತರೆ. ಸೊ ನೋಡ್ಬೋದು ನೀವು, ಸ್ವಲ್ಪ ವಿಡಿಯೋ ಲೆಂತಿ ಆಗುತ್ತೆ, ಬಟ್ ಯಾವ್ಯಾವ ಅಭ್ಯರ್ಥಿಗಳು ಯಾವ್ಯಾವ ಡೇಟಿಗಿದ್ದಾರೆ ಅಂಥೇಳಿ ಸೊ ನೋಡೋಕ್ಕೋಸ್ಕರ ಈ ಒಂದು ಸ್ವಲ್ಪ ಇದು ಮಾಡಿದ್ದೀನಿ. ಬೆಳಗ್ಗೆ ಎಲ್ಲ 9 ಗಂಟೆಗೆ ಟೈಮಿಂಗ್ ಕೊಟ್ಟಿದ್ದಾರೆ ಸ್ನೇಹಿತರೆ ಎಲ್ಲ ಅಭ್ಯರ್ಥಿಗಳಿಗೆ. ಸೊ ನೋಡ್ಕೋಬೋದು ನೀವು. ಸೊ 1 by 1 ನೋಡ್ತಾ ಹೋಗಿ ಸ್ನೇಹಿತರೆ. ನೀವು 9 ಗಂಟೆಗೆ ಕೊಟ್ಟಿದ್ದಾರೆ ಅಂತೇಳಿ 9 ಗಂಟೆಗೆ ಕರೆಕ್ಟ್ ಟೈಮಲ್ಲಿ ಹೋಗೋದು ಬೇಡ. ಎಲ್ಲ ಅಭ್ಯರ್ಥಿಗಳು ಸ್ವಲ್ಪ ರಶ್ ಆಗಿರುತ್ತೆ. ಸೊ ಆದಷ್ಟು ಒಂದು 8 ಗಂಟೆನೋ 8:15 ಎಲ್ಲ ನೀವು ಸೂಚಿಸಿದ ಒಂದು ಸ್ಥಳದಲ್ಲಿ ಹಾಜರಿರ್ಬೇಕು ಸ್ನೇಹಿತರೆ. ಈ ಒಂದು ಸ್ಥಳ ಎಲ್ಲಿ ಅಂತೇಳಿ ಮತ್ತು ಅದನ್ನು ಕನ್ಫ್ಯೂಸ್ ಮಾಡ್ಕೊಬೇಡಿ. ನೀವು ಎಲ್ಲಿ ವೆರಿಫಿಕೇಷನ್ಗೆ ಹೋಗಿದ್ರೋ ವಾಯುವ್ಯ ಕರ್ನಾಟಕದಲ್ಲಿ ಅದೇ ಜಾಗದಲ್ಲಿ ನೀವು ಹೋಗಬೇಕಾಗುತ್ತೆ ಸ್ನೇಹಿತರೆ. ಸೊ ನೋಡ್ಬೋದು, ಭಾಳಷ್ಟು ಅಭ್ಯರ್ಥಿಗಳು ನಾವೆಲ್ಲ ನಿರೀಕ್ಷೆ ಮಾಡ್ಕೊಂಡಿದ್ವಿ. ಸೊ ನೋಡ್ಬೋದು 19ನೇ ತಾರೀಕಿಗೆ ಟೋಟಲ್ 741 ಅಭ್ಯರ್ಥಿಗಳು ಲಿಸ್ಟ್ ಇದೆ ಸ್ನೇಹಿತರೆ ಈ ಕೌನ್ಸಿಲಿಂದು. ನೆಕ್ಸ್ಟ್ ಡಿಕಮ್ಸಿ ಅಭ್ಯರ್ಥಿಗಳನ್ನು ಕೂಡ ಕ್ವಿಕ್ಕಾಗಿ ಸ್ವಲ್ಪ ನೋಡ್ಕೊಂಡು ಬರೋಣ. ಸೊ ನೋಡ್ಬೋದು ಸ್ನೇಹಿತರೆ, ಚಾಲಕ ಕಮ್ ನಿರ್ವಾಹಕ ಹುದ್ದೆಗೆ ಆಯ್ಕೆಯಾಗಿ ಆನ್ಲೈನ್ ಮೂಲಕ ಸ್ಥಳ ನಿಯೋಜನೆಗಾಗಿ ಕೌನ್ಸಿಲಿಂಗ್ಗೆ ಹಾಜರಾಗಬೇಕಾದ ಅಭ್ಯರ್ಥಿಗಳ ಯಾದಿ ಅಥವಾ ಪಟ್ಟಿ. ಸೊ ನೋಡ್ಬೋದು, ಡಿಕಮ್ಸಿ ಒಂದು ಆಯ್ಕೆಯಾಗಿದ್ದ ಅಭ್ಯರ್ಥಿಗಳು ಚೆಕ್ ಮಾಡ್ಕೊಳ್ಳಿ. ಸೊ ಎಲ್ಲ ಅಭ್ಯರ್ಥಿಗಳಿಗೆ ಕೂಡ ಇಲ್ಲಿ ದಿನಾಂಕ 20ನೇ ತಾರೀಕಿಗೆ ಡಿಕಮ್ಸಿ ಬ್ಯಾಕ್ಲಾಗ್ ಸೆಲೆಕ್ಷನ್ ಆಗಿದ್ದವರು ಎಲ್ಲ ಡಿಕಮ್ಸಿ ನಾನು ಹೇಳ್ತಾ ಇರೋದು ಡ್ರೈವರ್ ಕಮ್ ಕಂಡಕ್ಟರ್. ಇಲ್ಲಿ ಚಾಲಕ ಹುದ್ದೆಗಳು ಬ್ಯಾಕ್ಲಾಗ್ ಇದ್ದಾವೆ, ಬಟ್ ಅಲ್ಲಿ ಹಿಂದಿನ ಒಂದು ಲಿಸ್ಟಲ್ಲಿ ನೋಡಿದರೆ ಇಲ್ಲಿ ಬರೀ ಡಿಕಮ್ಸಿ ಮಾತ್ರ 20ನೇ ತಾರೀಕಿಗೆ ಇದೆ. 20/6/2025 ಬೆಳಗ್ಗೆ 9 ಗಂಟೆಗೆ ಬರಬೇಕಂತೇಳಿ ಕೊಟ್ಟಿದ್ದಾರೆ. ಸೊ ನೋಡಿ ಸ್ನೇಹಿತರೆ, ಯಾರ್ಯಾರು ಅಭ್ಯರ್ಥಿಗಳ ಹೆಸರು ಇದೆಯೋ ಸೊ ಅಂಥ ಅಭ್ಯರ್ಥಿಗಳು ನಿಮ್ಮ ಡಾಕ್ಯುಮೆಂಟ್ಸ್ಗಳೆಲ್ಲ ನಾನು ಮುಂಚೆ ಹೇಳಿರೋ ಪ್ರಕಾರ ನೀವು ವೆರಿಫಿಕೇಷನ್ಗೆ ಹೋಗಿದ್ದಾಗ ಏನೇನು ಡಾಕ್ಯುಮೆಂಟ್ಸ್ ಇರ್ತವೆ ಎಲ್ಲ ಒರಿಜಿನಲ್ ತೊಗೊಂಡು ಅಲ್ಲಿ ನೀವು ಹೋಗಬೇಕಾಗುತ್ತೆ ಸ್ನೇಹಿತರೆ. ಸೊ ಯಾವ್ಯಾವ ಅಭ್ಯರ್ಥಿಗಳಿಗೆ ಎಲ್ಲರಿಗೆ SMS ಕಳಿಸಿರ್ತಾರೆ. ಸೊ ಬಂದಿಲ್ಲ ಅಂದ್ರೂ ನನಗೆ SMS ಬಂದಿಲ್ಲ ಸರ್ ಅಂತೇಳಿ ಭಯ ಬೀಳುವ ಅವಶ್ಯಕತೆ ಇಲ್ಲ. ಈ ಒಂದು ಲಿಸ್ಟ್ ನೋಡಿ, ಈ ಒಂದು ಡೇಟು, ಈ ಟೈಮಿಗೆ ನಿಮ್ಮದೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ತೊಗೊಂಡು ನೀವು ಹೋಗಿ ಸ್ನೇಹಿತರೆ. ಹೋಗಿದರೆ ನಿಮ್ಮದು ಅಲ್ಲಿ ಕೌನ್ಸಿಲಿಂಗ್ ಆಗುತ್ತೆ. ನಿಮಗೆ ಬೇಕಾದ ಒಂದು ಸ್ಥಳ ನೀವು ಆಯ್ಕೆ ಮಾಡ್ಕೋಬೋದು ಸ್ನೇಹಿತರೆ. ಕೌನ್ಸಿಲಿಂಗಲ್ಲಿ ಯಾವ ಥರ ಇರುತ್ತೆ ಅಂತೇಳಿ ನಿಮಗೆಲ್ಲ ಗೊತ್ತಿರುವ ಹಾಗೆ, ಉದಾಹರಣೆಗಾಗಿ ಹುಬ್ಬಳ್ಳಿಯಲ್ಲಿ ಒಂದು 50 ಪೋಸ್ಟ್ ಇದೆ. ಆ ಹುಬ್ಬಳ್ಳಿಗೆ 100 ಜನ ಹೋಗ್ಬೇಕಂತೇಳಿ ಯೋಚನೆ ಇದ್ದಿರ್ತಾರೆ ತಲೆಯಲ್ಲಿ. ನಿಮ್ಗಿಂತ ಮುಂಚೆ ಯಾರ್ಯಾರು ಜಾಸ್ತಿ ಅಂಕ ಹೊಡೆದಾರೋ ಅವರೆಲ್ಲ ಆಯ್ಕೆ ಮಾಡ್ಕೊತಾರೆ. ಹುಬ್ಬಳ್ಳಿಯಲ್ಲಿ ಏನಾಗುತ್ತೆ, 0 ಆಗೋಯ್ತದೆ. ನೆಕ್ಸ್ಟ್ ನಿಮಗೆ ಬೆಳಗಾವಿ ಸಿಗುತ್ತೆ. ಬೆಳಗಾವಿ ಸೀರಿಯಲ್ ನಂಬರ್ ಬರುತ್ತೆ ಅಂದ್ಕೊಳ್ಳಿ. ಅಂಥದ್ರಲ್ಲಿ ಎಷ್ಟು ಬ್ಯಾಲೆನ್ಸ್ ಇರುತ್ತೆ ನಿಮ್ಮ ಇಷ್ಟ ಬಂದಿದ್ದು ಒಂದು 3-4 ಪ್ಲೇಸ್ಗಳು ನೀವು ತಲೆಗೆ ಇಟ್ಕೊಂಡು ಹೋಗಿ. ಇದು ಇಲ್ಲಾಂದ್ರೆ ಅದು ತೊಗೊಳ್ಬೋದು, ಅದು ಇಲ್ಲಾಂದ್ರೆ ಅದು ತೊಗೊಳ್ಬೋದು ಅಂತೇಳಿ ಪ್ಲ್ಯಾನಲ್ಲಿ ನೀವು ಹೋಗಿ ಸ್ನೇಹಿತರೆ. ಸ್ಥಳ ಆಯ್ಕೆ ಮಾಡಿಕೊಂಡು ಡ್ಯೂಟಿಗೆ ಜಾಯ್ನ್ ಆಗಿ ಆರಾಮಾಗಿ ಡ್ಯೂಟಿ ಮಾಡ್ಕೊಳ್ಳಿ. ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಸೊ ನೋಡ್ಬೋದು, ಟೋಟಲ್ 259 ಜನಕ್ಕೆ ಡೇಟ್ 20ನೇ ತಾರೀಕು ಮಾತ್ರ ಕರೆದಿದ್ದಾರೆ ಸ್ನೇಹಿತರೆ. ಸೊ ನೋಡ್ಬೋದು ನೀವು. ಸೊ ಇದಾದ ನಂತರ ಎಷ್ಟು ಅಭ್ಯರ್ಥಿಗಳು ಖಾಲಿ ಇದ್ದಾರೆ ಅಂದರೆ, ಈಗ ಆ ಕಡೆ ಸೆಲೆಕ್ಷನ್ ಆಗಿದ್ದಾರೆ, ಈ ಕಡೆ ಸೆಲೆಕ್ಷನ್ ಆಗಿದ್ದಾರೆ. ಸೊ ಎಷ್ಟು ಪೋಸ್ಟ್ ಖಾಲಿ ಇರ್ತವೆ, ಯಾವ ಅಭ್ಯರ್ಥಿ ಗೈರು ಹಾಜರಾಗ್ತಾನಂದ್ರೆ ಅವನು ಇಲ್ಲಿ ವಾಯುವ್ಯದಾಗ ಸೆಲೆಕ್ಷನ್ ಆಗ್ಯಾನ, ಅವನು ವಾಯುವ್ಯದಾಗ KSRTC 2 ಕಡೆ ಸೆಲೆಕ್ಷನ್ ಆಗ್ಯಾನಂದ್ರೆ ವಾಯುವ್ಯಕ್ಕೆ ಹೋಗ್ತಾನೆ. ಅಲ್ಲಿ KSRTCದಾಗ ಒಂದು ಪೋಸ್ಟ್ ಖಾಲಿ ಆಯಿತು. ಆ ಅಭ್ಯರ್ಥಿ ಯಾರಿದ್ದಾನೆ ಅಂದರೆ ಅವನು ಯಾವ ಕ್ಯಾಟಗಿರಿದವರು ಇದ್ದಾರೆ. ಸೊ ಎಕ್ಸಾಂಪಲ್ ಸೆಕೆಂಡ್ ಅಂದ್ಕೊಳ್ಳಿ. ಆ ಸೆಕೆಂಡ್ ಅಭ್ಯರ್ಥಿ ಅವನು ಸೆಲೆಕ್ಷನ್ ಆಗಿದ್ದ ಅಭ್ಯರ್ಥಿ ಅವನು 48 ನಂಬರ್ ಇತ್ತು. ಎಲ್ಲಿ ವಾಯುವ್ಯದಾಗ 48 ನಂಬರ್ ಇತ್ತು. ಅವ್ನು KSRTCಗೆ ಹೋದ, ವಾಯುವ್ಯದಲ್ಲಿ ಖಾಲಿ ಉಳಿತು ಪೋಸ್ಟ್ ಅಂದ್ಕೊಳ್ಳಿ. ಆ 48 ಅಂದರೆ ಆ 48 ಅಂಕ ಇದ್ದವರು ಅವನಕ್ಕಿಂತಲೂ ಡೇಟ್ ಆಫ್ ಬರ್ತ್ ಸ್ವಲ್ಪ ವೇರಿಯೇಷನ್ ಇದ್ದಾರೆ, ಅವ್ರು ಚೆಕ್ ಮಾಡಿ ನೋಡ್ತಾರೆ. ಇಲ್ಲಾಂದರೆ ಇದ್ರಾಗ ಏನು ಮಾಡ್ತಾರೆ ಅಂದರೆ 47.5
ಅಂಕ ಇದ್ದವ್ರು ನೋಡ್ತಾರೆ. ಆ ಒಂದು ಈ ಲಾಸ್ಟ್ ಡೇಟ್ ಆಫ್ ಬರ್ತ್ ಕಟ್ ಆಫ್ ಹಾಕಿದಾರೆ 47.5 ಮಾಡಿ ಆ ಡೇಟ್ ಆಫ್ ಬರ್ತ್ ಒಳಗೆ ಏನಾದರೂ ಅಭ್ಯರ್ಥಿಗಳು ಸಿಕ್ಕರೆ ಅಂಥವ್ರಿಗೆ ತೊಗೊಳ್ತಾರೆ. 47.5 ಒಂದು 50 ಜನ ಇರ್ತಾರೆ. 50 ಜನ ಇದ್ದರೆ 50 ಜನಕ್ಕೆ ಸಿಗೋಲ್ಲ ಸ್ನೇಹಿತರೆ. ಅಲ್ಲಿ ಸಿಗೋದು ಖಾಲಿ ಆಗಿರೋ ಪೋಸ್ಟ್ ಎಷ್ಟು, ಅಲ್ಲಿ ಒಬ್ಬನ ಆಬ್ಸೆಂಟ್ ಆಗಿದ್ದಾನೆ, ಒಬ್ಬನಿಗೆ ಮಾತ್ರ ಸಿಗುತ್ತೆ. ಹಾಗೆ ಎಷ್ಟು ಒಂದು 10 ಜನ ಆಬ್ಸೆಂಟ್ ಆಗಿದ್ದಾರೆ ಅಂದರೆ 10 ಜನಕ್ಕೂ ಸಿಗುತ್ತೆ ಅದೇ ಕ್ಯಾಟಗರಿ ಅಭ್ಯರ್ಥಿಗಳಿಗೆ. ಸೊ ನಾನು ಹೇಳುವ ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿನಿ ಸ್ನೇಹಿತರೆ. ಸೊ ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ನೀವು ಖಂಡಿತವಾಗ್ಲೂ ಕಮೆಂಟಲ್ಲಿ ಕೇಳ್ಬೋದು ಸ್ನೇಹಿತರೆ. ಸೊ ಮಾಹಿತಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡಿ. ಯಾರೇನು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ, ಅನಿಸಿಕೆ ಅಭಿಪ್ರಾಯಗಳು ಖಂಡಿತವಾಗಲೂ ಕಾಮೆಂಟಲ್ಲಿ ನೀವು ಕೇಳ್ಬೋದು ಸ್ನೇಹಿತರೆ ಅಂತ ಹೇಳುತ್ತಾ, ಮತ್ತೆ ಸಿಗೋಣ ಸ್ನೇಹಿತರೆ ಮುಂದಿನ ಒಂದು ವಿಡಿಯೋದಲ್ಲಿ. ಒಳ್ಳೆಯದಾಗಲಿ. ಆದಷ್ಟು ಬೇಗ ಹೊಸ ಪೋಸ್ಟಿಗೆ ಕನ್ಫರ್ಮ್ ಮಾಡುವ ಒಂದು ವಿಚಾರ NWKSRTCಯಲ್ಲಿ ಇದೆ. ನೆಕ್ಸ್ಟ್ ಕಾಲ್ ಮಾಡಿದರೆ ಕೇವಲ ಡ್ರೈವರ್ ಕಮ್ ಕಂಡಕ್ಟರ್ ಪೋಸ್ಟ್ಗಳು ಮಾತ್ರ ಕಾಲ್ ಮಾಡ್ತಾರೆ. ಯಾರ್ಯಾರಿನ್ನೂ ಕಂಡಕ್ಟರ್ ಲೈಸೆನ್ಸ್ ಮಾಡಿಸ್ಕೊಂಡಿಲ್ಲ ಅಂಥ ಅಭ್ಯರ್ಥಿಗಳು ಕಂಡಕ್ಟರ್ ಲೈಸೆನ್ಸ್ ಮಾಡಿ ರೆಡಿ ಇಟ್ಕೊಳ್ಳಿ ಅಂತ ಹೇಳುತ್ತಾ, ಸೊ ನೋಡೋಣ ಯಾವಾಗ ಕನ್ಫರ್ಮ್ ಆಗುತ್ತೆ ಅಂಥೇಳಿ ಖಂಡಿತವಾಗ್ಲೂ ನಿಮಗೆ ತಿಳಿಸ್ತೀನಿ ಅಂತ ಹೇಳುತ್ತಾ ಮತ್ತೆ ಸಿಗೋಣ ಸ್ನೇಹಿತರೆ. ಧನ್ಯವಾದಗಳು.